ನಮಸ್ಕಾರ. ಕೆಸಿಎನ್ ಜಿಲ್ಲಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಉಳ್ಳಾಳ ತೊಕ್ಕೋಟು ಫ್ಲೈಓವರ್ನಲ್ಲಿ ಬೆಳಗಿನ ಜಾವ ಭೀಕರ ಹತ್ಯೆ. ರೌಡಿ ಶೀಟರ್ ಅನ್ನು ಮಾರಕಾಸ್ತ್ರಗಳಿಂದ ಕೊಚ್ಚಿ ಕೊಲೆ ಮಾಡಿದ ದುಷ್ಕರ್ಮಿಗಳು. ಕಾಸರಗೋಡು ಜಿಲ್ಲೆಯಲ್ಲಿ ವಿಧಾನಸಭಾ ಚುನಾವಣೆಗೆ ಅತಿ ಹೆಚ್ಚು ಅಭ್ಯರ್ಥಿಗಳು ಮಂಜೇಶ್ವರ ಕ್ಷೇತ್ರದಿಂದ. ಜಿಲ್ಲೆಯಲ್ಲಿ ಏಪ್ರಿಲ್ 9ರಂದು ನಡೆಯಲಿದೆ ಮತದಾನ. ಶಾಲಾ ವಿದ್ಯಾರ್ಥಿನಿಯ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ ಆರೋಪದ ಮೇಲೆ ವಯನಾಡ್ ನಿವಾಸಿಯ ಬಂಧನ. ವಯನಾಡಿನ ಅತುನಿಲ್ ಫಕ್ಸಿಸ್ ಬಂಧಿತ ಆರೋಪಿ. ವಿಧಾನಸಭಾ ಚುನಾವಣಾ ಹೋರಾಟದ ಕಾವಿನಲ್ಲಿ ಉದುಮ ವಿಧಾನಸಭಾ ಕ್ಷೇತ್ರ. ಎಡರಂಗ, ಐಕ್ಯರಂಗ ಹಾಗೂ ಎನ್ಡಿಎ ಅಭ್ಯರ್ಥಿಗಳ ಜಿದ್ದಾಜಿದ್ದಿನ ಹೋರಾಟಕ್ಕೆ ವೇದಿಕೆ ಸಜ್ಜು. ಕುಂಬಳೆ ಪಾಚಣಿ ನದಿಯಲ್ಲಿ ಅಕ್ರಮ ಮರಳು ಸಾಗಾಟ. 2 ಟಿಪ್ಪರ್ ಲಾರಿಗಳ ಜೊತೆ 3 ಬಂಧನ. ವಾರ್ತೆಗಳು ವಿವರವಾಗಿ. ಮಂಜೇಶ್ವರ ಉಳ್ಳಾಲ ತೊಕ್ಕೋಟು ಫ್ಲೈಓವರ್ನಲ್ಲಿ ಬೆಳಗಿನ ಜಾವ ಭೀಕರ ಹತ್ಯೆ ಸಂಭವಿಸಿದ್ದು, ರೌಡಿ ಶೀಟರ್ ಅನ್ನು ದುಷ್ಕರ್ಮಿಗಳು ಮಾರಕಾಸ್ತ್ರಗಳಿಂದ ಕೊಚ್ಚಿ ಕೊಲೆ ಮಾಡಿದ್ದಾರೆ. ಮೃತರನ್ನು ಉಚ್ಚಿಲ ಮುಳ್ಳುಗುಡ್ಡೆ ನಿವಾಸಿ ಆರಿಫ್ ಹುಸೇನ್ ಎಂಬ ಟ್ಯಾಬ್ಲೆಟ್ ಆರಿಫ್ ಎಂದು ಗುರುತಿಸಲಾಗಿದೆ. ಇವರು ಮಂಗಳೂರು ಬಂದರು ಪೊಲೀಸ್ ಠಾಣೆಯಲ್ಲಿ ರೌಡಿ ಶೀಟರ್ ಪಟ್ಟಿಯಲ್ಲಿದ್ದರು. ಮಂಜೇಶ್ವರ ಉಳ್ಳಾಲ ತೊಕ್ಕೋಟು ಫ್ಲೈಓವರ್ನಲ್ಲಿ ಬೆಳಗಿನ ಜಾವ ಭೀಕರ ಹತ್ಯೆ ಸಂಭವಿಸಿದ್ದು, ರೌಡಿ ಶೀಟರ್ನನ್ನು ದುಷ್ಕರ್ಮಿಗಳು ಮಾರಕಾಸ್ತ್ರಗಳಿಂದ ಕೊಚ್ಚಿ ಕೊಲೆ ಮಾಡಿದ್ದಾರೆ. ಮೃತರನ್ನು ಉಚ್ಚಿಲ ಮುಳ್ಳುಗುಡ್ಡೆ ನಿವಾಸಿ ಆರಿಫ್ ಹುಸೇನ್ ಎಂಬ ಟ್ಯಾಬ್ಲೆಟ್ ಆರಿಫ್ ಎಂದು ಗುರುತಿಸಲಾಗಿದೆ. ಇವರು ಮಂಗಳೂರು ಬಂದರು ಪೊಲೀಸ್ ಠಾಣೆಯಲ್ಲಿ ರೌಡಿ ಶೀಟರ್ ಪಟ್ಟಿಯಲ್ಲಿದ್ದರು. ಆರಿಫ್ ಅವರು ಮೀನಿನ ವ್ಯಾಪಾರ ನಡೆಸುತ್ತಿದ್ದು, ಶುಕ್ರವಾರ ಬೆಳಿಗ್ಗೆ ಸುಮಾರು 3:30ರ ವೇಳೆಗೆ ತಮ್ಮ ಬುಲೆಟ್ ಬೈಕಿನಲ್ಲಿ ಮಂಗಳೂರಿನ ಕಡೆಗೆ ಪ್ರಯಾಣಿಸುತ್ತಿದ್ದರು. ಈ ವೇಳೆ ತೊಕ್ಕೋಟು ಓವರ್ ಬ್ರಿಡ್ಜ್ ಮೇಲ್ಸೇತುವೆಯಲ್ಲಿ ಕಾರಿನಲ್ಲಿ ಹಿಂಬಾಲಿಸಿಕೊಂಡು ಬಂದ ದುಷ್ಕರ್ಮಿಗಳ ತಂಡವು ಅವರ ಮೇಲೆ ದಾಳಿ ನಡೆಸಿದೆ. ಮಾರಕಾಸ್ತ್ರಗಳಿಂದ ಹಲ್ಲೆ ನಡೆಸಿ ಅವರನ್ನು ಸ್ಥಳದಲ್ಲಿ ಹತ್ಯೆ ಮಾಡಿ ಪರಾರಿಯಾಗಿದ್ದಾರೆ ಎಂದು ತಿಳಿದು ಬಂದಿದೆ. ಗಮನಾರ್ಹವಾಗಿ 2022ರ ಮೇ ತಿಂಗಳಲ್ಲಿ ಇದೇ ರೀತಿಯಾಗಿ ಆರಿಫ್ ಮೇಲೆ ದಾಳಿ ನಡೆದಿದ್ದು, ಬಜಾಲ್ ಮೂಲದ ಟೋಪಿ ನೌಫಲ್ ಹಾಗೂ ತಂಡ ಚೂರಿಯಿಂದ ಇರಿದು ಕೊಲೆಗೆ ಯತ್ನಿಸಿತು. ಮೂಲತಃ ಕುದ್ರೋಳಿ ನಿವಾಸಿಯಾಗಿದ್ದ ಆರಿಫ್ ಕೆಲವು ವರ್ಷಗಳಿಂದ ಕುಟುಂಬ ಸಮೇತ ಅಜ್ಜಿನಡ್ಕ ಸಮೀಪದ ಮುಳ್ಳುಗುಡ್ಡೆಯಲ್ಲಿ ವಾಸವಾಗಿದ್ದರು. ಘಟನಾ ಸ್ಥಳಕ್ಕೆ ಡಿಪಿಸಿ ಮಿಥುನ್ ಹಾಗೂ ಪೊಲೀಸ್ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಪ್ರಕರಣ ದಾಖಲಿಸಿಕೊಂಡು ಪೊಲೀಸರು ದುಷ್ಕರ್ಮಿಗಳ ಪತ್ತೆಗೆ ಬಲೆ ಬೀಸಿದ್ದಾರೆ. ಅಬ್ದುಲ್ ರೆಹಮಾನ್ ಉದ್ಯವರ, ನ್ಯೂಸ್ ಬ್ಯೂರೋ, ಮಂಜೇಶ್ವರ. ಕಾಸರಗೋಡು ಜಿಲ್ಲೆಯಲ್ಲಿ ವಿಧಾನಸಭಾ ಚುನಾವಣೆಗೆ ಅತಿ ಹೆಚ್ಚು ಅಭ್ಯರ್ಥಿಗಳು ಮಂಜೇಶ್ವರ ಕ್ಷೇತ್ರದಿಂದ ಸ್ಪರ್ಧಿಸುತ್ತಿದ್ದಾರೆ. ಇಲ್ಲಿ 11 ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. ಕಾನೆಂಗಾಡು ಕ್ಷೇತ್ರದಲ್ಲಿ ಕೇವಲ 4 ಅಭ್ಯರ್ಥಿಗಳು ಮಾತ್ರ ಸ್ಪರ್ಧಿಸುತ್ತಿದ್ದಾರೆ. ಜಿಲ್ಲೆಯಲ್ಲಿ 32 ಅಭ್ಯರ್ಥಿಗಳು ವಿಧಾನಸಭಾ ಚುನಾವಣೆಗೆ ಸ್ಪರ್ಧಿಸುತ್ತಿದ್ದಾರೆ. ಕಾಸರಗೋಡು ಜಿಲ್ಲೆಯಲ್ಲಿ ವಿಧಾನಸಭಾ ಚುನಾವಣೆಗೆ ವಿವಿಧ ಕ್ಷೇತ್ರಗಳಿಂದಾಗಿ ಒಟ್ಟು 32 ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. ಮಂಜೇಶ್ವರ ವಿಧಾನಸಭಾ ಕ್ಷೇತ್ರದಲ್ಲಿ 11 ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. ಜಿಲ್ಲೆಯ ಅತಿ ಹೆಚ್ಚು ಅಭ್ಯರ್ಥಿಗಳು ಸ್ಪರ್ಧಿಸುವ ಕ್ಷೇತ್ರ ಇದಾಗಿದೆ. ಕಾಂಜಂಗಡ್ ವಿಧಾನಸಭಾ ಕ್ಷೇತ್ರದಲ್ಲಿ 4 ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. ಅಭ್ಯರ್ಥಿಗಳಿಗೆ ಚಿಹ್ನೆಗಳನ್ನು ನೀಡಲಾಗಿದೆ. ಮಂಜೇಶ್ವರದಲ್ಲಿ ಎಸ್ಟಿಪಿ ಅಭ್ಯರ್ಥಿ ಕೆಎಂ ಅಶ್ರಫ್, ಸ್ವತಂತ್ರ ಅಭ್ಯರ್ಥಿಗಳಾದ ಮೊಹಮ್ಮದ್ ರಫೀಕ್ ಹಾಗೂ ಎನ್ ಕೇಶವ ನಾಯ್ಕ್ ಎಂಬುವರು ತಮ್ಮ ನಾಮಪತ್ರಗಳನ್ನು ಹಿಂಪಡೆದುಕೊಂಡಿದ್ದಾರೆ. ತ್ರಿಕರಿಪುರ ಕ್ಷೇತ್ರದಲ್ಲಿ 2020 ಅಭ್ಯರ್ಥಿ ರಮಣಿ ಕೆವಿ, ಕಾಸರಗೋಡು ವಿಧಾನಸಭಾ ಕ್ಷೇತ್ರದಲ್ಲಿ ಸ್ವತಂತ್ರ ಅಭ್ಯರ್ಥಿ ಎಂಎ ಲತೀಫ್ ತಮ್ಮ ನಾಮಪತ್ರಗಳನ್ನು ಹಿಂಪಡೆದುಕೊಂಡಿದ್ದಾರೆ. ಏಪ್ರಿಲ್ 9ರಂದು ಜಿಲ್ಲೆಯಲ್ಲಿ ಮತದಾನ ನಡೆಯಲಿದೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕಾಸರಗೋಡು ಶಾಲಾ ವಿದ್ಯಾರ್ಥಿನಿಯ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ ಆರೋಪದ ಮೇಲೆ ವಯನಾಡ್ ನಿವಾಸಿಯನ್ನು ಕುಂಬಳೆಯಲ್ಲಿ ಬಂಧಿಸಲಾಗಿದೆ. ವಯನಾಡಿನ ಕಲ್ಪೆಟ್ಟ ಎಮಿಲಿಯಾ ನಿವಾಸಿ ಬಾದೂರ್ ಶೇಣಿ ನಿವಾಸಿ ಅತುನಿಲ್ ಫಕ್ಸಿಸ್ ಎಂಬಾತ ಬಂಧಿತ ಆರೋಪಿ. ಶಾಲೆಯಿಂದ ಮನೆಗೆ ಮರಳುತ್ತಿದ್ದ 12 ವರ್ಷದ ಬಾಲಕಿಯ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ ಪ್ರಕರಣದಲ್ಲಿ ಯುವಕನೋರ್ವನನ್ನು ಕುಂಬಳೆ ಪೊಲೀಸರು ಬಂಧಿಸಿದ್ದಾರೆ. ವಯನಾಡಿನ ಕಲ್ಪೆಟ್ಟ ಎಮಿಲಿ ನಿವಾಸಿ ಹಾಗೂ ಪ್ರಸ್ತುತ ಬಾಡೂರು ಶ್ರೇಣಿ ನಿವಾಸಿ ಅತುನಿಲ್ ಫಕ್ಸಿಸ್ ಎಂಬಾತನನ್ನು ಬಂಧಿಸಲಾಗಿರುವುದು. ಈ ಘಟನೆ ಮಾರ್ಚ್ 24ರಂದು ಮಧ್ಯಾಹ್ನ 3:50ರ ಸುಮಾರಿಗೆ ಪುತ್ತಿಗೆ ಗ್ರಾಮದ ಮರಕಾಡು ಮುಗು ರಸ್ತೆಯಲ್ಲಿ ನಡೆದಿದೆ. ಶಾಲೆಯಿಂದ ಮನೆಗೆ ನಡೆದುಕೊಂಡು ಹೋಗುತ್ತಿದ್ದ ಬಾಲಕಿಯ ಹತ್ತಿರಕ್ಕೆ ಕಾರಿನಲ್ಲಿ ಆಗಮಿಸಿದ ಆರೋಪಿ ಲೈಂಗಿಕ ಉದ್ದೇಶದಿಂದ ನಗ್ನತೆ ಪ್ರದರ್ಶನ ನೀಡಿದ್ದಕ್ಕಾಗಿ ದೂರು ನೀಡಲಾಗಿದೆ. ಕುಂಬಳೆ ಸಬ್ ಇನ್ಸ್ಪೆಕ್ಟರ್ಗಳಾದ ಸನೀತ್ ಹಾಗೂ ಅನಂತಕೃಷ್ಣ ನೇತೃತ್ವದ ತಂಡ ಆರೋಪಿಯನ್ನು ಬಂಧಿಸಿದೆ. ಆರೋಪಿಯನ್ನು ನ್ಯಾಯಾಲಯಕ್ಕೆ ಹಾಜರುಪಡಿಸಿ ರಿಮಾಂಡ್ ಮಾಡಲಾಗಿದೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ವಿಧಾನಸಭಾ ಚುನಾವಣಾ ಹೋರಾಟದ ಬಿಸಿಯಲ್ಲಿ ಉದುಮ ವಿಧಾನಸಭಾ ಕ್ಷೇತ್ರ. ಪಿಣರಾಯಿ ಸರ್ಕಾರದ ಅಭಿವೃದ್ಧಿ ಸಾಧನೆಗಳನ್ನು ಹಾಗೂ ಕ್ಷೇತ್ರದಲ್ಲಿ ಜಾರಿಗೆ ತಂದಿರುವ ಅಭಿವೃದ್ಧಿ ಕಾರ್ಯಗಳನ್ನು ಎತ್ತಿ ತೋರಿಸುತ್ತಾ ಸಿಎಚ್ ಕುಂಜಂಬು ಪ್ರಚಾರದಲ್ಲಿ ನಿರತರಾಗಿದ್ದಾರೆ. ಕ್ಷೇತ್ರದ ಅಭಿವೃದ್ಧಿ ಕುಂಠಿತವನ್ನು ಎತ್ತಿ ತೋರಿಸುತ್ತಾ ಯುಡಿಎಫ್ ಅಭ್ಯರ್ಥಿ ಕೆ ನೀಲಕಂಠನ್ ಪ್ರಚಾರ ನಡೆಸುತ್ತಿದ್ದಾರೆ.
ಎನ್ಡಿಎ ಅಭ್ಯರ್ಥಿ ಮನುಲಾಲ್ ಮೇಲತ್ ಕೂಡ ಪ್ರಚಾರದಲ್ಲಿ ಸಕ್ರಿಯರಾಗಿದ್ದಾರೆ. ವಿಧಾನಸಭಾ ಚುನಾವಣೆಯಲ್ಲಿ ಎಡರಂಗದ ಭದ್ರಕೋಟೆಯಾಗಿರುವ ಕ್ಷೇತ್ರವಾಗಿದೆ ಉದುಮ. 1991ರಿಂದ ಇಲ್ಲಿ ಸಿಪಿಐಎಂ ಅಭ್ಯರ್ಥಿಗಳು ಮಾತ್ರ ನಿರಂತರವಾಗಿ ಗೆಲ್ಲುತ್ತಿದ್ದಾರೆ. ಈ ಬಾರಿಯೂ ಕ್ಷೇತ್ರದಲ್ಲಿ ಕಠಿಣ ಪೈಪೋಟಿ ನಿರೀಕ್ಷಿಸಲಾಗಿದೆ. ಎಲ್ಡಿಎಫ್ ಹಾಗೂ ಯುಡಿಎಫ್ಗೆ ಮಾತ್ರವಲ್ಲದೆ ಬಿಜೆಪಿಗೂ ಪ್ರಭಾವಶಾಲಿ ಕ್ಷೇತ್ರವಾಗಿರುವುದರಿಂದ ಈ ಬಾರಿ ಎನ್ಡಿಎ ಪಡೆಯುವ ಮತಗಳು ಸಹ ನಿರ್ಣಾಯಕವಾಗುತ್ತವೆ. 1991ರಲ್ಲಿ ಸಿಪಿಎಂನ ಪಿ ರಾಘವನ್ ಅವರು ಕಾಂಗ್ರೆಸ್ಸಿನ ಕೆಪಿ ಕುഞ്ഞിಕಣ್ಣನ್ ವಿರುದ್ಧ ಗೆದ್ದ ಬಳಿಕ ಉದುಮ ಕ್ಷೇತ್ರದಲ್ಲಿ ಯಾವುದೇ ಬದಲಾವಣೆಯ ಗಾಳಿ ಬೀಸಿಲ್ಲ. 2001ರಿಂದ 2016ರವರೆಗೆ ಸತತವಾಗಿ ನಡೆದ 4 ಚುನಾವಣೆಗಳಲ್ಲಿ ಗೆಲ್ಲುವ ಮೂಲಕ ಎಡರಂಗವು ಕೋಟೆಯನ್ನು ಹಿಡಿದಿತ್ತು. 2001ರಲ್ಲಿ ಕೆವಿ ಕುഞ്ഞിರಾಮನ್ ಅವರು ಸಿಕೆ ಶ್ರೀಧರನ್ ಅವರನ್ನು ಸುಮಾರು 9600 ಮತಗಳ ಅಂತರದಿಂದ ಸೋಲಿಸಿದ್ದರು. 2006ರಲ್ಲಿ ಬಹುಮತ ತೀವ್ರವಾಗಿ ಏರಿತು. ಯುಡಿಎಫ್ನ ಪಿ ಗಂಗಾಧರನ್ ನಾಯರ್ ವಿರುದ್ಧ ಕೆವಿ ಕುഞ്ഞിರಾಮನ್ 27,000ಕ್ಕೂ ಅಧಿಕ ಮತಗಳ ಅಂತರದಿಂದ ಜಯಗಳಿಸಿದ್ದಾರೆ. 2011ರಲ್ಲಿ ಕೆ ಕುഞ്ഞിರಾಮನ್ ಹಾಗೂ ಸಿಕೆ ಶ್ರೀಧರನ್ ನಡುವೆ ಹೋರಾಟವಿತ್ತು. ಕೆ ಕುഞ്ഞിರಾಮನ್ 11,000ಕ್ಕೂ ಹೆಚ್ಚು ಮತಗಳ ಬಹುಮತದಿಂದ ಕ್ಷೇತ್ರವನ್ನು ಉಳಿಸಿಕೊಂಡರು. 2016ರಲ್ಲಿ ಕೆ ಕುഞ്ഞിರಾಮನ್ ಮತ್ತೊಮ್ಮೆ ಜಯಗಳಿಸಿದರು. 2021ರಲ್ಲಿ ಎಲ್ಡಿಎಫ್ ಉದುಮದಿಂದ ಸಿಎಚ್ ಕುഞ്ഞಂಬು ಅವರನ್ನು ಕಣಕ್ಕಿಳಿಸಿತು. ಯುಡಿಎಫ್ನ ಬಾಲಕೃಷ್ಣ ಪೆರಿಯ ಅವರನ್ನು 13,000ಕ್ಕೂ ಹೆಚ್ಚು ಮತಗಳ ಅಂತರದಿಂದ ಸೋಲಿಸುವ ಮೂಲಕ ಕುഞ്ഞಂಬು ಅವರು ಕ್ಷೇತ್ರವನ್ನು ಉಳಿಸಿಕೊಂಡರು. ಎಲ್ಡಿಎಫ್ನಿಂದ ಮತ್ತೆ ಸ್ಪರ್ಧಿಸುತ್ತಿರುವ ಸಿಎಚ್ ಕುഞ്ഞಂಬು ಹಾಗೂ ಯುಡಿಎಫ್ ಅಭ್ಯರ್ಥಿಯಾಗಿ ಕೆ ನೀಲಕಂಠನ್ ಸ್ಪರ್ಧಿಸುತ್ತಿರುವ ಉದುಮದಲ್ಲಿ ಬಿಜೆಪಿ ಒಡ್ಡಿರುವ ಹೊಸ ಸವಾಲುಗಳು ಖಂಡಿತವಾಗಿಯೂ ಹೋರಾಟವನ್ನು ಕಠಿಣಗೊಳಿಸುತ್ತವೆ. ಮನುಲಾಲ್ ಮೇಲಾತ್ ಎನ್ಡಿಎ ಅಭ್ಯರ್ಥಿಯಾಗಿದ್ದಾರೆ. ರಾಷ್ಟ್ರೀಯ ರಾಜಕೀಯ ಭ್ರಷ್ಟಾಚಾರ ಕ್ಷೇತ್ರದ ಅಭಿವೃದ್ಧಿ ಹಾಗೂ ಅಭ್ಯರ್ಥಿಯ ಶ್ರೇಷ್ಠತೆಯನ್ನು ಆಧರಿಸಿ 3 ರಂಗಗಳು ತಮ್ಮ ಪ್ರಚಾರವನ್ನು ತೀವ್ರಗೊಳಿಸಿರುವುದರಿಂದ ಉದುಮದಲ್ಲಿ ಉಗ್ರ ಹೋರಾಟಕ್ಕೆ ವೇದಿಕೆ ಸಜ್ಜಾಗಿದೆ. ನ್ಯೂಸ್ ಬ್ಯೂರೋ ಕಾಸರಗೋಡು. ಕುಂಬಳೆ ಪಾಚಣಿ ನದಿಯಲ್ಲಿ ಮರಳು ದರೋಡೆಗೆ ಸಂಬಂಧಿಸಿದಂತೆ 3 ಬಂಧನ. 2 ಟಿಪ್ಪರ್ ಲಾರಿಗಳನ್ನು ಪೊಲೀಸರು ವಶಕ್ಕೆ ತೆಗೆದುಕೊಂಡಿದ್ದಾರೆ. ಪಾಚಾಣಿ ನದಿಯಿಂದ ಅಕ್ರಮವಾಗಿ ಮರಳು ಸಾಗಿಸುತ್ತಿದ್ದ 2 ತಂಡಗಳನ್ನು ಕುಂಬಳೆ ಪೊಲೀಸರು ಬಂಧಿಸಿದ್ದಾರೆ. ವಿವಿಧ ದಿನಗಳಲ್ಲಿ ನಡೆಸಿದ ತಪಾಸಣೆಯಲ್ಲಿ 2 ಟಿಪ್ಪರ್ ಲಾರಿಗಳನ್ನು ವಶಪಡಿಸಿಕೊಂಡು 3ರನ್ನು ಬಂಧಿಸಲಾಗಿದೆ. ಆರೋಪಿಗಳ ವಿರುದ್ಧ ಕೇರಳ ನದಿ ಜಲಾನಯನ ಸಂರಕ್ಷಣಾ ಕಾಯ್ದೆ ಹಾಗೂ ಭಾರತೀಯ ದಂಡ ಸಂಹಿತೆಯಡಿ ಪ್ರಕರಣಗಳು ದಾಖಲಾಗಿವೆ. ಅಂಗಡಿಮೊಗರ್ ಗ್ರಾಮದಲ್ಲಿ ಮೊದಲ ಮರಳು ಕಳ್ಳ ಸಾಗಣೆ ಗ್ಯಾಂಗ್ ಅನ್ನು ಸೆರೆ ಹಿಡಿಯಲಾಗಿದೆ. ಪಾಚಾಣಿ ನದಿಯಿಂದ ಅಕ್ರಮವಾಗಿ ಮರಳನ್ನು ಸಾಗಿಸಲು ಪೆರ್ಮುದೆ ಪ್ರದೇಶದಿಂದ ಬರುತ್ತಿದ್ದ ಟಿಪ್ಪರ್ ಲಾರಿಯನ್ನು ಪೊಲೀಸರು ತಡೆದರು. ಲಾರಿ ಚಾಲಕ ಕೋಯಿಪಾಡಿ ನಿವಾಸಿ ಮೊಯ್ದೀನ್ ಕುഞ്ഞി ಹಾಗೂ ಒಳಯಂ ನಿವಾಸಿ ಕಬೀರ್ ಎಂಬಿವರನ್ನು ಎಸ್ಐ ಅನಂತಕೃಷ್ಣನ್ ನೇತೃತ್ವದ ತಂಡ ಬಂಧಿಸಿದ್ದಾರೆ. ಆರೋಪಿಗಳ ಪಿತೂರಿ ಹಾಗೂ ಸಹಕಾರದಿಂದ ಮರಳು ಕಳ್ಳ ಸಾಗಣೆ ನಡೆದಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ. ಕಯ್ಯಾರಿನ ಮಂಡೆಕಾಪು ಪ್ರದೇಶದಿಂದ ಪೆರ್ಮುದೆ ಪ್ರದೇಶಕ್ಕೆ ಮರಳು ಸಾಗಿಸುತ್ತಿದ್ದ ಟಿಪ್ಪರ್ ಲಾರಿಯನ್ನು ಕುಂಬಳೆ ಎಸ್ಐ ಸನೀತ್ ಹಾಗೂ ಅವರ ತಂಡ ವಶಪಡಿಸಿಕೊಂಡಿದ್ದಾರೆ. ಘಟನೆಗೆ ಸಂಬಂಧಿಸಿದಂತೆ ಕಯ್ಯಾರ್ ಕೂಡಲ್ಮಾರ್ಕಳ ನಿವಾಸಿ ಖಾಲಿದ್ ಎಂಬಾತನನ್ನು ಪೊಲೀಸರು ಬಂಧಿಸಿದ್ದಾರೆ. ವಶಪಡಿಸಿಕೊಂಡ ವಾಹನಗಳು ಹಾಗೂ ಮರಳನ್ನು ಪೊಲೀಸ್ ಠಾಣೆಗೆ ಕೊಂಡೊಯ್ಯಲಾಗಿದೆ. ಮುಂದಿನ ದಿನಗಳಲ್ಲಿ ನದಿ ದಂಡೆಗಳಲ್ಲಿ ಕಟ್ಟುನಿಟ್ಟಿನ ತಪಾಸಣೆ ಮುಂದುವರಿಯಲಿದೆ ಎಂದು ಕುಂಬಳೆ ಪೊಲೀಸರು ತಿಳಿಸಿದ್ದಾರೆ. ನ್ಯೂಸ್ ಬ್ಯೂರೋ ಕುಂಬಳೆ. ಕಾಸರಗೋಡಿನ ಆಸ್ಟರ್ ಮಿಮ್ಸ್ನಲ್ಲಿ ಹೃದ್ರೋಗ ತರಬೇತಿ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು. ಚೆನ್ನೈನ ಹಿರಿಯ ಇಂಟರ್ವೆನ್ಷನಲ್ ಹೃದ್ರೋಗ ತಜ್ಞ ಡಾಕ್ಟರ್ ಕಾರ್ತಿಕೇಯನ್ ಅವಿನಾಶ್ ಕಾರ್ಯಕ್ರಮದ ನೇತೃತ್ವ ವಹಿಸಿದರು. ಬೆಳಿಗ್ಗೆಯಿಂದ ಸಂಜೆಯವರೆಗೆ ನಡೆದ ತರಬೇತಿ ಕಾರ್ಯಕ್ರಮವು ಭಾಗವಹಿಸುವವರಿಗೆ ಆಕರ್ಷಕ ಹಾಗೂ ಪ್ರಾಯೋಗಿಕ ಕಲಿಕೆಯ ಅನುಭವ ನೀಡಿತು. ಕಾಸರಗೋಡಿನ ಆಸ್ಟರ್ ಮಿಮ್ಸ್ ಆಸ್ಪತ್ರೆಯು ಆಂಜಿಯೋಪ್ಲಾಸ್ಟಿ ಕುರಿತಾದ ಉತ್ತಮ ಗುಣಮಟ್ಟದ ಹೃದ್ರೋಗ ತರಬೇತಿ ಕಾರ್ಯಕ್ರಮವನ್ನು ಆಯೋಜಿಸಿತು. ಆಂಜಿಯೋಪ್ಲಾಸ್ಟಿ ಕಾರ್ಯವಿಧಾನದಲ್ಲಿ ನವೀಕರಿಸಿದ ವಿಧಾನಗಳು ಮತ್ತು ತೊಡಕುಗಳನ್ನು ನಿರ್ವಹಿಸುವಲ್ಲಿ ಕೌಶಲ್ಯಗಳನ್ನು ಕೇಂದ್ರೀಕರಿಸುವ ಸಮಗ್ರ ಆರೋಗ್ಯ ಶಿಕ್ಷಣ ತರಬೇತಿ ಕಾರ್ಯಕ್ರಮವನ್ನಾಗಿದೆ ಆಯೋಜಿಸಲಾಗಿರುವುದು. ಆಂಜಿಯೋಪ್ಲಾಸ್ಟಿ ಸಮಯದಲ್ಲಿ ಸಂಭವಿಸಬಹುದಾದ ನಿರ್ಣಾಯಕ ಸಂದರ್ಭಗಳನ್ನು ನಿರ್ವಹಿಸುವಲ್ಲಿ ಕ್ಲಿನಿಕ್ ಪರಿಣತಿಯನ್ನು ಸುಧಾರಿಸಲು ಈ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು. ಬೆಲ್ಔಟ್ ತಂತ್ರಗಳು ಮತ್ತು ತೊಡಕುಗಳ ಸಂದರ್ಭದಲ್ಲಿ ಸುಧಾರಿತ ಜೀವ ಉಳಿಸುವ ತಂತ್ರಗಳನ್ನು ವಿಶೇಷವಾಗಿ ಕಾರ್ಯಕ್ರಮದಲ್ಲಿ ಒತ್ತು ನೀಡಲಾಯಿತು. ತುರ್ತು ಸಂದರ್ಭದಲ್ಲಿ ರೋಗಿಯ ಸುರಕ್ಷತೆಯನ್ನು ಖಚಿತಪಡಿಸಿಕೊಳ್ಳಲು ಸೂಕ್ತ ನಿರ್ಧಾರ ತೆಗೆದುಕೊಳ್ಳುವಿಕೆ ಮತ್ತು ನವೀಕರಿಸಿದ ಕಾರ್ಯವಿಧಾನಗಳ ಕುರಿತಾದ ಆಳವಾದ ಅರಿವು ಮೂಡಿಸಲಾಯಿತು. ಬೆಳಗ್ಗೆಯಿಂದ ಸಂಜೆಯವರೆಗೆ ನಡೆದ ತರಬೇತಿ ಕಾರ್ಯಕ್ರಮವು ನೇರ ಪ್ರದರ್ಶನಗಳು ಹಾಗೂ ವಿವರವಾದ ಚರ್ಚೆಗಳೊಂದಿಗೆ ಭಾಗವಹಿಸುವವರಿಗೆ ಬಹಳ ಆಕರ್ಷಕ ಮತ್ತು ಪ್ರಾಯೋಗಿಕ ಕಲಿಕೆಯ ಅನುಭವವಾಗಿ ಹೊರಹೊಮ್ಮಿತು. ಹಿರಿಯ ಹೃದ್ರೋಗ ತಜ್ಞರು, ಕಿರಿಯ ವೈದ್ಯರು ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಭಾಗವಹಿಸಿದ್ದರು.
ಚೆನ್ನೈನ ಹಿರಿಯ ಹೃದ್ರೋಗ ತಜ್ಞ ಡಾಕ್ಟರ್ ಕಾರ್ತಿಕೇಯನ್ ಅವಿನಾಶ್ ಕಾರ್ಯಕ್ರಮವನ್ನು ಮುನ್ನಡೆಸಿದರು. ತಮ್ಮ ವಿಶಾಲವಾದ ಕ್ಲಿನಿಕ್ ಅನುಭವವನ್ನು ಹಂಚಿಕೊಳ್ಳುತ್ತಾ ವಿಷಯದ ಕುರಿತು ಸುದೀರ್ಘ ವಿವರಣೆ ನೀಡಿದರು. ಈ ತರಬೇತಿ ಕಾರ್ಯಕ್ರಮವು ಆಶ್ರಮಿಮ್ಸ್ ಕಾಸರಗೋಡಿಗೆ ವೈದ್ಯಕೀಯ ಶ್ರೇಷ್ಠತೆ, ನಿರಂತರ ವೈದ್ಯಕೀಯ ಶಿಕ್ಷಣ, ರೋಗಿಗಳ ಆರೈಕೆಯ ಗುಣಮಟ್ಟದಲ್ಲಿ ಸುಧಾರಣೆಯತ್ತ ಒಂದು ಮೆಟ್ಟಿಲಾಗಿ ಮಾರ್ಪಟ್ಟಿತು. ಆಶ್ರಮಿಮ್ಸ್ನ ಈ ಕಾರ್ಯಕ್ರಮವು ಹೃದ್ರೋಗ ವಿಭಾಗದ ಪ್ರಾಮುಖ್ಯತೆಯನ್ನು ಹೆಚ್ಚಿಸುವ ಅತ್ಯುತ್ತಮ ತರಬೇತಿ ಕಾರ್ಯಕ್ರಮವಾಗಿ ಹೊರಹೊಮ್ಮಿತು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಪಿಲಿಕುಂಜೆ ಸ್ಪೋರ್ಟ್ಸ್ ಅಂಡ್ ಆರ್ಟ್ಸ್ ಕ್ಲಬ್ ನೇತೃತ್ವದಲ್ಲಿ ಕಂಪನಿಯು ಲೈಫ್ ಕೇರ್ ವೆಲ್ನೆಸ್ ಸೆಂಟರ್ ಪದವಿನಂಗಡಿ ಸಹಕಾರದೊಂದಿಗೆ ಉಚಿತ ಫುಟ್ ಪಲ್ಸ್ ಥೆರಪಿ ನಡೆಯುತ್ತಿದೆ. ಸೀತಾರಾಮೋಜಿ ಮಾಸ್ಟರ್ ಕಾರ್ಯಕ್ರಮವನ್ನು ದೀಪ ಬೆಳಗಿಸಿ ಉದ್ಘಾಟಿಸಿ ವಿದ್ಯುಕ್ತವಾದ ಚಾಲನೆ ನೀಡಿದರು. ಪಿಲಿಕುಂಜೆ ಸ್ಪೋರ್ಟ್ಸ್ ಅಂಡ್ ಆರ್ಟ್ಸ್ ಕ್ಲಬ್ ನೇತೃತ್ವದಲ್ಲಿ ಕಂಪನಿಯು ಲೈಫ್ ಕೇರ್ ವೆಲ್ನೆಸ್ ಸೆಂಟರ್ ಪದವಿನಂಗಡಿ ಸಹಕಾರದೊಂದಿಗೆ ಉಚಿತ ಫುಟ್ ಪಲ್ಸ್ ಥೆರಪಿ ನಡೆಯುತ್ತಿದೆ. ಸೀತಾರಾಮೋಜಿ ಮಾಸ್ಟರ್ ಕಾರ್ಯಕ್ರಮವನ್ನು ದೀಪ ಬೆಳಗಿಸಿ ಉದ್ಘಾಟಿಸಿ ವಿದ್ಯುಕ್ತವಾದ ಚಾಲನೆ ನೀಡಿದರು. ಪಲ್ಸ್ ಥೆರಪಿಯನ್ನು ಚಂದ್ರ ಶೆಟ್ಟಿ ನಡೆಸಿಕೊಟ್ಟರು. ಕ್ಲಬ್ಬಿನ ಅಧ್ಯಕ್ಷರಾದ ಪ್ರಮೋದ್ ಪಿಲಿಕುಂಜೆ, ಕ್ಲಬ್ಬಿನ ಕಾರ್ಯದರ್ಶಿಯಾದ ದಯಾ ಪಿಲಿಕುಂಜೆ, ಸ್ಪೋರ್ಟ್ಸ್ ಕನ್ವೀನರ್ ಅಜಿತ್ ಪಿಲಿಕುಂಜೆ, ಆರ್ಟ್ಸ್ ಕನ್ವೀನರ್ ನರೇಂದ್ರ ಪಿಲಿಕುಂಜೆ ಹಾಗೂ ಸದಸ್ಯರಾದ ಅನೀಶ್ ಪಿಲಿಕುಂಜೆ, ಕೃಪಾಶಂಕರ, ಭವಾನಿ, ಅನಿಲ್ ಪಿಲಿಕುಂಜೆ ಮುಂತಾದವರು ಉಪಸ್ಥಿತರಿದ್ದರು. ಸ್ಥಳೀಯರು ಹಾಗೂ ಊರಿನವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪ್ರಯೋಜನವನ್ನು ಪಡೆದುಕೊಂಡರು. ಮೊದಲ ದಿನ 90 ಮಂದಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಮಾರ್ಚ್ 26ರಂದು ಪ್ರಾರಂಭವಾದ ಈ ಶಿಬಿರವು ಏಪ್ರಿಲ್ 8ರವರೆಗೆ ನಡೆಯಲಿದೆ. ಅಲ್ಲಿ ರಕ್ತ ಸಂಚಾರ ಸರಿ ಮಾಡ್ತಾರೆ, ಬಿಟ್ಟರೆ ಬೇರೆ ಏನು ಮಾಡ್ತಾರೆ. ನರಗಳ ಆಕ್ಟಿವಿಟಿ, ಬ್ಲಡ್ ಸರ್ಕ್ಯುಲೇಷನ್ ಇದೆರಡು ಸರಿ ಇದ್ರೆ ಕಾಯಿಲೆಗಳು ಕಡಿಮೆ ಆಗ್ತದೆ. ಯಾಕಂದ್ರೆ ಬಾಡಿಯಲ್ಲಿ ರಕ್ತ ಸಂಚಾರ ಮೇಯ್ನ್ ಬೇಕು. ಅದು ಸರಿಯಾದಾಗ ಮಾತ್ರ ನಿಮ್ಮ ಬಾಡಿಯಲ್ಲಿ ಯಾವುದೇ ಕಾಯಿಲೆ ಬರ್ತದೆ. ಏನೇನು ವಿಟಮಿನ್ ಇಂಥದ್ದೆಲ್ಲ ನಿಮ್ಮ ಬಾಡಿಯಲ್ಲಿ ತುಂಬ ವಿಟಮಿನ್ಗಳಿಗೆ ಬಿಸಿಲಿದ್ದು ಕಡಿಮೆ ಆದ ತಕ್ಷಣ ವಿಟಮಿನ್ ಡಿ ವಿಟಮಿನ್ ಎಲ್ಲ ಕಡಿಮೆ ಆಗ್ತದೆ. ಅವರಿಗೆ ಮಾತ್ರ ಕೊಡುವಂಥದ್ದು ಟ್ಯಾಬ್ಲೆಟ್. ನಿಮಗೆ ಸೂರ್ಯನ ಬೆಳಕು ಸರಿ ಮೈಗೆ ಬಿದ್ದರೆ ಡಿ ವಿಟಮಿನ್ ನಿಮ್ಮ ಬಾಡಿಯಲ್ಲಿ ಆಗ್ತದೆ. ಇಂಥದ್ರಿಗೆ ನಾವು ಪರಿಸರಕ್ಕೆ ಕನೆಕ್ಟ್ ಇಲ್ಲ. ಇವತ್ತು ಹೊರಗಿನ ಗಾಳಿ ಬರಲಿಕ್ಕೆ ಬಿಡುವುದಿಲ್ಲ, ಹೊರಗಿನ ಬಿಸಿಲಿಗೆ ಹೋಗುವುದಿಲ್ಲ. ಇಂತೆಲ್ಲ ಆದಾಗ ಕಾಯಿಲೆಗಳು ಬರ್ತದೆ. ಅದಕ್ಕೆಲ್ಲ ಸರ್ಕ್ಯುಲೇಷನ್ ಸರಿ ಬೇಕು, ಆದಾಗ ಸರಿ ಆಗ್ತದೆ. ಮಿಷಿನಲ್ಲಿ ಯಾವುದೇ ಒಂದು ತೊಂದರೆ ಅಂತ ಇರುವುದಿಲ್ಲ. ನಿಮಗೆ ನಡವಳಿಕೆ ಆಗ್ತದೆ ಅಷ್ಟು. ಇದು ಅರ್ಧ ಗಂಟೆ ಇಟ್ಟರೆ 5 ಕಿಲೋಮೀಟರ್ ವಾಕ್ ಮಾಡಿದಾಗ ನಿಮ್ಮ ಬಾಡಿಯಲ್ಲಿ ಏನೇನು ಚೇಂಜಸ್ ಅಷ್ಟು ಕೆಲಸ ಮಾಡ್ತದೆ. ನಿದ್ರೆ ಕೊಡೋದಿಲ್ಲ, ನಿದ್ರೆ ಮಾಡ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಹಸಿವು ಕಡಿಮೆ ಅದು ಸರಿ ಆಗ್ತದೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ರಾಷ್ಟ್ರೀಯ ಹೆದ್ದಾರಿಯ ಹೊಸಂಗಡಿ ನಿರ್ಗಮನ ಬಿಂದುವಿನ ಬಳಿ ಟಿಪ್ಪಲ್ ಲಾರಿಯ ಹಿಂಭಾಗಕ್ಕೆ ಬೈಕ್ ಡಿಕ್ಕಿ ಹೊಡೆದು ಯುವಕನೋರ್ವ ಮೃತಪಟ್ಟ ಘಟನೆ ನಡೆದಿದೆ. ಉಪ್ಪಳ ನಯ ಬಜಾರಿನ ಯುಕೆ ಫ್ಲಾಟ್ಸ್ ನಿವಾಸಿ ಇಮ್ಯಾನುಲ್ಲಾ ಮೃತಪಟ್ಟ ದುರ್ದೈವಿ. ರಾಷ್ಟ್ರೀಯ ಹೆದ್ದಾರಿಯ ಹೊಸಂಗಡಿ ನಿರ್ಗಮನ ಬಿಂದುವಿನ ಬಳಿ ಟಿಪ್ಪರ್ ಲಾರಿಯ ಹಿಂಭಾಗಕ್ಕೆ ಬೈಕ್ ಡಿಕ್ಕಿ ಹೊಡೆದ ಪರಿಣಾಮ ಯುವಕನೊಬ್ಬ ಸಾವನ್ನಪ್ಪಿದ ಘಟನೆ ನಾಡನ್ನೇ ಬೆಚ್ಚಿ ಬೀಳಿಸಿದೆ. ಉಪ್ಪಳ ನಯ ಬಜಾರಿನ ಯುಕೆ ಫ್ಲಾಟಿನ ನಿವಾಸಿ 19 ವರ್ಷದ ಇಮ್ಯಾನುಲ್ಲಾ ಮೃತಪಟ್ಟ ದುರ್ದೈವಿ. ಕರ್ನಾಟಕದ ತುಮಕೂರು ನಿವಾಸಿ ಇಮ್ಯಾನುಲ್ಲಾ ಹೋಟೆಲ್ ಉದ್ಯೋಗಿಯಾಗಿದ್ದರು. ಹೊಸಂಗಡಿ ಜಂಕ್ಷನ್ ಬಳಿ ಟಿಪ್ಪರ್ ಲಾರಿಯ ಹಿಂಭಾಗಕ್ಕೆ ಬೈಕ್ ಡಿಕ್ಕಿ ಹೊಡೆದು ಈ ಅಪಘಾತ ಸಂಭವಿಸಿದೆ. ಗಂಭೀರವಾಗಿ ಗಾಯಗೊಂಡಿದ್ದ ಇಮ್ಯಾನುಲ್ಲಾ ಅವರನ್ನು ತಕ್ಷಣ ಆಸ್ಪತ್ರೆಗೆ ಕರೆದೊಯ್ಯಲಾಯಿತಾದರೂ ಅವರ ಜೀವ ಉಳಿಸಲಾಗಲಿಲ್ಲ. ಘಟನೆಯಲ್ಲಿ ಟಿಪ್ಪರ್ ಲಾರಿ ಚಾಲಕನ ವಿರುದ್ಧ ಮಂಜೇಶ್ವರ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಮೃತದೇಹವನ್ನು ಪ್ರಸ್ತುತ ದೇರಲಕಟ್ಟೆಯ ಖಾಸಗಿ ಆಸ್ಪತ್ರೆಯ ಶವಗಾರದಲ್ಲಿ ಇರಿಸಲಾಗಿದೆ. ಕಾನೂನು ಪ್ರಕ್ರಿಯೆಗಳು ಪೂರ್ಣಗೊಂಡ ಬಳಿಕ ಮೃತದೇಹವನ್ನು ಸಂಬಂಧಿಕರಿಗೆ ಹಸ್ತಾಂತರಿಸಲಾಗುವುದು. ರಾಷ್ಟ್ರೀಯ ಹೆದ್ದಾರಿಯಲ್ಲಿರುವ ಹೊಸಂಗಡಿ ನಿರ್ಗಮನ ಸ್ಥಳವು ಅಪಾಯಕಾರಿ ವಲಯವಾಗುತ್ತಿದೆ ಎಂದು ದೂರುಗಳಿವೆ. ಇತ್ತೀಚೆಗೆ ಇಲ್ಲಿ ಹಲವಾರು ಅಪಘಾತಗಳು ಸಂಭವಿಸಿವೆ ಎಂದು ಸ್ಥಳೀಯರು ಹೇಳುತ್ತಾರೆ. ಈ ವಿಷಯದ ಬಗ್ಗೆ ತುರ್ತು ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸುತ್ತಿದ್ದಾರೆ. ನ್ಯೂಸ್ ಬ್ಯೂರೋ, ಮಂಜೇಶ್ವರ. ಶಾಹುಲ್ ಹಮೀದ್ ತಂಗಲ್ ಮಾಲಿಕ್ ಸಮಾಜ ಸೇವಾ ಕ್ಷೇತ್ರದಲ್ಲಿ ನಿಸ್ವಾರ್ಥ ಸೇವಕರಾಗಿದ್ದರು ಎಂದು ಮಾಜಿ ಶಾಸಕ ಎಎಂಸಿ ಕಮರುದ್ದೀನ್ ಹೇಳಿದರು. ದುಬೈ ಮಲಬಾರ್ ಕಲಾ ಸಾಂಸ್ಕೃತಿಕ ವೇದಿ ಕುಂಬಳೆಯಲ್ಲಿ ಆಯೋಜಿಸಿದ್ದ ಸ್ಮರಣಾರ್ಥ ಪ್ರಾರ್ಥನಾ ಸಮಾರಂಭವನ್ನು ಉದ್ಘಾಟಿಸಿ ಅವರು ಮಾತನಾಡುತ್ತಿದ್ದರು. ಸಮಾಜ ಸೇವಾ ಕ್ಷೇತ್ರದಲ್ಲಿ ನಿಸ್ವಾರ್ಥ ಸೇವಕರಾಗಿದ್ದರು. ಅಕಾಲಿಕವಾಗಿ ನಿಧನರಾದ ಪ್ರಮುಖ ಸಾಮಾಜಿಕ ಪರೋಪಕಾರಿ ಶಾಹುಲ್ ಹಮೀದ್ ಮಾಲಿಕ್ ಅವರು ಎಂದು ಮಾಜಿ ಶಾಸಕ ಎಂಸಿ ಕಮರುದ್ದೀನ್ ಹೇಳಿದರು. ದುಬೈ ಮಲಬಾರ್ ಸಾಂಸ್ಕೃತಿಕ ವೇದಿ ಕುಂಬಳೆಯಲ್ಲಿ ಆಯೋಜಿಸಿದ್ದ ಸ್ಮರಣಾರ್ಥ ಸಮಾರಂಭವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಸೈಯದ್ ಯಾಹಿಯಾ ತಂಗಳ್, ಸೈಯದ್ ರಹೀಸ್ ತಂಗಳ್ ಪ್ರಾರ್ಥನೆಗೆ ನೇತೃತ್ವ ನೀಡಿದರು. ಕುಂಬಳೆ ಗ್ರಾಮ ಪಂಚಾಯತ್ ಸ್ಥಾಯಿ ಸಮಿತಿ ಅಧ್ಯಕ್ಷ ಎಕೆ ಅರೀಫ್ ಅಧ್ಯಕ್ಷತೆ ವಹಿಸಿದರು. ದುಬೈ ಮಲಬಾರ್ ಸಾಂಸ್ಕೃತಿಕ ವೇದಿ ಪ್ರಧಾನ ಸಂಚಾಲಕ ಹಾಗೂ ಕಾಸರಗೋಡು ಬ್ಲಾಕ್ ಪಂಚಾಯತ್ ಸ್ಥಾಯಿ ಸಮಿತಿ ಅಧ್ಯಕ್ಷ ಅಶ್ರಫ್ ಕಾರ್ಲಾ ಸ್ವಾಗತಿಸಿದರು. ಖ್ಯಾತ ಪತ್ರಕರ್ತ ಕೆಎಂ ಅಬ್ಬಾಸ್ ಆರಿಕಾಡಿ ಸ್ಮರಣಾರ್ಥ ಭಾಷಣ ಮಾಡಿದರು. ವಿಪಿ ಅಬ್ದುಲ್ ಖಾದರ್, ಟಿಎಂ ಮೂಸಾ, ಆಸಿಸ್ ಮೆರಿಕೆ, ನಾಸರ್ ಚೆರ್ಕಳ, ಗಫೂರ್ ಏರಿಯಲ್ ಮುಂತಾದವರು ಮಾತನಾಡಿದರು.
KV യൂസഫ് ധന്യവാദവിത്തರು. ജീവിച്ചിരിക്കുന്ന സമയത്ത് പലപ്പോഴും പലരെയും മനസ്സിലാക്കാൻ കഴിയില്ല. മരിച്ചു കഴിഞ്ഞാലാണ് നമ്മൾ അവരെക്കുറിച്ച് ശരിയായൊരു പോസ്റ്റ്മോർട്ടം നടത്താറുള്ളത് എന്നതുപോലെയാണ്. കാരണം ഈ അടുത്ത കാലത്താണ് ഞാൻ കുറേ കാലത്തേക്ക് കണ്ടത് നമ്മുടെ ഇബ്രാഹിം ഖലീലിൻ്റെ ഒരു ഹൗസ് വാമിംഗ് ചടങ്ങിൽ വെച്ച് ഞാൻ പുറത്തിറങ്ങുമ്പോൾ തങ്ങൾ അവിടെ കയറി വരികയുണ്ടായി. അപ്പോൾ ഞാൻ കണ്ട ഉടനെ എന്തോ ഒരു ശാരീരികമായി കുറച്ച് എന്തോ ഒരു അസ്വസ്ഥത ഉള്ള പോലെ തോന്നി. ഞാൻ ചോദിച്ചപ്പോൾ അറിയില്ല, ഒന്നുമില്ല, ചെറിയ അസുഖങ്ങൾ ഉണ്ടായിരുന്നു. അപ്പോൾ ഞാൻ വിചാരിച്ചു ഷുഗറോ മറ്റോ ആയിട്ട് കുറച്ച് വലിയതായിരിക്കണമെന്ന് വിചാരിച്ചത്. പക്ഷെ കൂടുതലൊന്നും വ്യക്തമാക്കിയില്ല. അദ്ദേഹത്തിൻ്റെ ഒരു മരുന്നുമായുള്ള മൽപ്പിടുത്തം, അതിനെ വെല്ലുവിളിച്ചുകൊണ്ട് അല്ലെങ്കിൽ പ്രാർത്ഥനയിലൂടെ അദ്ദേഹത്തിന് കിട്ടിയ ഊർജം സമാഹരിച്ചുകൊണ്ട് അദ്ദേഹം എന്നോട് നടത്തിയിട്ടുള്ള സ്നേഹവായ്പകളും സ്നേഹ സംഭാഷണങ്ങളും ഇപ്പോഴും അദ്ദേഹത്തിൻ്റെ ഫോട്ടോ കണ്ടപ്പോൾ ഞാനിങ്ങനെ ഇങ്ങനെ നോക്കുമ്പോഴാണ് കാണുന്നത് ഷാഹുൽ ഹമീദ് തങ്ങൾ നമ്മെ വിട്ടുപിരിഞ്ഞു എന്ന്. പെട്ടെന്ന് ഞെട്ടിപ്പോയി. കാരണം അങ്ങനെ ഒരു മാരകമായ അസുഖം അദ്ദേഹത്തിന് ഉള്ളതായിട്ടും ഞാൻ അറിയില്ല. ഇപ്പോൾ ഒരു വലിയൊരു ഇതാണ് വാട്സപ്പ് ഉണ്ടായതുകൊണ്ട് ആരും അറിയിക്കാനും മെനക്കെടില്ല. കാരണം എങ്ങനെയും കണ്ടിട്ടുണ്ടാവും, ഫേസ്ബുക്കിലും വാട്സപ്പും ഒക്കെ നോക്കാൻ നമ്മൾ 2 ദിവസം ലേറ്റായി പോയാൽ മരണവിവരം അറിയാൻ ഒരുപക്ഷെ നമ്മൾ ലേറ്റായി പോകും. ನ್ಯೂಸ್ ಬ್ಯೂರೋ ಕುಂಬಳೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಉಳ್ಳಾಳ ತೊಕ್ಕೋಟು ಫ್ಲೈಓವರ್ನಲ್ಲಿ ಬೆಳಗಿನ ಜಾವ ಭೀಕರ ಹತ್ಯೆ, ರೌಡಿ ಶೀಟರ್ ಅನ್ನು ಮಾರಕಾಸ್ತ್ರಗಳಿಂದ ಕೊಚ್ಚಿ ಕೊಲೆ ಮಾಡಿದ ದುಷ್ಕರ್ಮಿಗಳು. ಕಾಸರಗೋಡು ಜಿಲ್ಲೆಯಲ್ಲಿ ವಿಧಾನಸಭಾ ಚುನಾವಣೆಗೆ ಅತಿ ಹೆಚ್ಚು ಅಭ್ಯರ್ಥಿಗಳು ಮಂಜೇಶ್ವರ ಕ್ಷೇತ್ರದಿಂದ. ಜಿಲ್ಲೆಯಲ್ಲಿ ಏಪ್ರಿಲ್ 9ರಂದು ನಡೆಯಲಿದೆ ಮತದಾನ. ಶಾಲಾ ವಿದ್ಯಾರ್ಥಿನಿಯ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ ಆರೋಪದ ಮೇಲೆ ವಯನಾಡ್ ನಿವಾಸಿಯ ಬಂಧನ. ವಯನಾಡಿನ ಅತುನಿಲ್ ಫಕ್ಸಿಸ್ ಬಂಧಿತ ಆರೋಪಿ. ವಿಧಾನಸಭಾ ಚುನಾವಣಾ ಹೋರಾಟದ ಕಾವಿನಲ್ಲಿ ಉದುಮ ವಿಧಾನಸಭಾ ಕ್ಷೇತ್ರ. ಎಡರಂಗ, ಐಕ್ಯರಂಗ ಹಾಗೂ NDA ಅಭ್ಯರ್ಥಿಗಳ ಜಿದ್ದಾಜಿದ್ದಿನ ಹೋರಾಟಕ್ಕೆ ವೇದಿಕೆ ಸಜ್ಜು. ಕುಂಬಳೆ ಪಾಚಣಿ ನದಿಯಲ್ಲಿ ಅಕ್ರಮ ಮರಳು ಸಾಗಾಟ. 2 ಟಿಪ್ಪರ್ ಲಾರಿಗಳ ಜೊತೆ 3 ಬಂಧನ. ಇಂದಿನ ವಾರ್ತಾ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.